ಕಾರ್ಪೊರೇಟ್ ಅಫೇರ್ಸ್ ಅಂದರೆ ಯಾವುದಾದರೊಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡುವ ಪುರುಷರು ಅಥವಾ ಮಹಿಳೆಯರು ಅವರ ಜೊತೆಯಲ್ಲಿ ಕೆಲಸ ಮಾಡುವ ಸಹೋದ್ಯೋಗಿಗಳೊಂದಿಗೆ ಅಥವಾ ಅವರ ಬಾಸ್ನ ಜೊತೆಗೆ ಅಫೈರ್ ಇಟ್ಟುಕೊಳ್ಳುವುದು. ಈ ರೀತಿಯ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಡೆಯುತ್ತಿವೆ. ಸ್ನೇಹಿತರೆ, ಆಫೀಸ್ ಅಫೇರ್ಸ್ಗೋಸ್ಕರ ಗಂಡನನ್ನು ಹೆಂಡತಿ, ಹೆಂಡತಿಯನ್ನು ಗಂಡ ಕೊಂದಿರುವಂತಹ ಕೇಸ್ಗಳು ತುಂಬಾನೇ ಇದಾವೆ. 2025ರಲ್ಲಿ ತುಂಬಾ ಸಂಚಲನ ಮೂಡಿಸಿದ ಕೇಸ್ ಎಂದರೆ ಅದು ಸೋನಂ ರಘುವಂಶಿ ಕೇಸ್. ಗಂಡನನ್ನು ಹನಿಮೂನ್ಗೆ ಕರೆದುಕೊಂಡು ಹೋಗಿ ಬಾಯ್ ಫ್ರೆಂಡ್ ಜೊತೆ ಸೇರಿ ಗಂಡನನ್ನೇ ಈಕೆ ಕೊಲೆ ಮಾಡಿಸುತ್ತಾಳೆ. ಈಕೆಯ ಬಾಯ್ ಫ್ರೆಂಡ್ ಸಹ ಇವಳ ಜೊತೆಯೇ ಕೆಲಸ ಮಾಡುವ ಕೋ ವರ್ಕರ್. ಈ ರೀತಿಯಾಗಿ ನಮ್ಮ ದೇಶದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕೆಲವು ಕೇಸ್ಗಳು ಈ ರೀತಿಯಾಗಿ ನಡೆಯುತ್ತಿವೆ ಎಂದು ನೀವು ಅಂದುಕೊಳ್ಳಬೇಡಿ. ಪ್ರೆಸೆಂಟ್ ಈ ರೀತಿಯ ಕೇಸ್ಗಳು ನಮ್ಮ ದೇಶದಲ್ಲಿ ತುಂಬಾನೇ ನಡೆಯುತ್ತಿವೆ. ದಿ ಎಕನಾಮಿಕ್ ಟೈಮ್ಸ್ ನಲ್ಲಿ ಪಬ್ಲಿಷ್ ಆದ ಒಂದು ಸರ್ವೆಯ ಪ್ರಕಾರ ನಮ್ಮ ದೇಶದಲ್ಲಿ ಕಾರ್ಪೊರೇಟ್ ಆಫೀಸ್ನಲ್ಲಿ ಕೆಲಸ ಮಾಡುವ 36% ಪೀಪಲ್ಸ್ ಕೋ ವರ್ಕರ್ಸ್ ಜೊತೆಯಲ್ಲಿ ಅಫೇರ್ಸ್ ಇಟ್ಟುಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಅಂದರೆ ಕೆಲಸ ಮಾಡುವ ಪ್ರತಿ 3 ಜನರಲ್ಲಿ ಒಬ್ಬರು ಅವರ ಜೊತೆಯಲ್ಲಿ ಕೆಲಸ ಮಾಡುವ ಒಬ್ಬರ ಜೊತೆಯಲ್ಲಿ ಅಫೇರ್ಸ್ ಇಟ್ಟುಕೊಳ್ಳುತ್ತಿದ್ದಾರೆ. ಸ್ನೇಹಿತರೆ, ಗ್ಲೀಡನ್ ಅಂತ ಒಂದು ಆಪ್ ಇದೆ. ಇದು ಮದುವೆಯಾದವರಿಗೆ ಮಾತ್ರವೇ. ಮದುವೆಯಾದವರು ಈ ಆಪ್ ಅನ್ನು ಹೆಚ್ಚಾಗಿ ಬಳಸುತ್ತಿದ್ದಾರೆ. ಅದು ಸಹ ಹೊಸ ಪಾರ್ಟ್ನರ್ ಅನ್ನು ಹುಡುಕಿಕೊಳ್ಳಲು. ಇನ್ನು ಈ ಆಪ್ಗೆ ನಮ್ಮ ದೇಶದಲ್ಲಿ ದಿನದಿಂದ ದಿನಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತಲೇ ಇದೆ. 2024ರಲ್ಲಿ ಈ ಆಪ್ ಬಳಕೆದಾರರ ಪರ್ಸೆಂಟೇಜ್ 240ರಷ್ಟು ಜಾಸ್ತಿ ಆಗಿದೆ. ಅಂದರೆ ಮದುವೆ ಆದವರು ಸಹ ಇನ್ನೊಂದು ಹೊಸ ಪಾರ್ಟ್ನರ್ ಅನ್ನು ಹುಡುಕುತ್ತಿದ್ದಾರೆ. ಅದು ಸಹ ಅಫೇರ್ ಮಾಡಿಕೊಳ್ಳುವುದಕ್ಕೋಸ್ಕರನೇ ಈ ಆಪ್ ನಲ್ಲಿ ರಿಜಿಸ್ಟರ್ ಆಗುತ್ತಿದ್ದಾರೆ. ಈ ಆಪ್ ಮಾಡಿದ ಸರ್ವೆಯಲ್ಲಿ ಒಂದು ಶಾಕಿಂಗ್ ವಿಷಯವು ಹೊರಗಡೆ ಬಂದಿದೆ. ಅದೇನೆಂದರೆ ದೇಶದಲ್ಲಿ ಉದ್ಯೋಗ ಮಾಡುತ್ತಿರುವವರು, ಅದರಲ್ಲೂ ಎಸ್ಪೆಷಲಿ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ 25% ಪೀಪಲ್ಸ್ ಅದೇ ಆಫೀಸ್ ನಲ್ಲಿ ಕೆಲಸ ಮಾಡುತ್ತಿರುವ ಕೋ ವರ್ಕರ್ಸ್ ಜೊತೆಗೆ ಅಫೇರ್ಸ್ ಇಟ್ಟುಕೊಳ್ಳುತ್ತಿದ್ದಾರೆ. ಪ್ರೆಸೆಂಟ್ ಕಾರ್ಪೊರೇಟ್ ಅಫೇರ್ಸ್ ಎನ್ನುವುದು ನಮ್ಮ ಇಂಡಿಯಾದಲ್ಲಿ ಕಾಮನ್ ಆಗಿ ಹೋಗಿದೆ. ಶಾಕಿಂಗ್ ವಿಷಯವೇನೆಂದರೆ ಇವರು ಕೊಲೀಗ್ಸ್ ಜೊತೆಗೆ ಅಫೇರ್ಸ್ ಇಟ್ಟುಕೊಳ್ಳುವುದರಲ್ಲಿ ತಪ್ಪೇನಿಲ್ಲ ಎಂದು ಹೇಳುತ್ತಿದ್ದಾರೆ. ದಿ ಟೈಮ್ಸ್ ಆಫ್ ಇಂಡಿಯಾ ವರದಿ ಪ್ರಕಾರ ಆಫೀಸ್ನಲ್ಲಿ ಅಫೇರ್ಸ್ ಇಟ್ಟುಕೊಳ್ಳುತ್ತಿರುವ 76% ಮಹಿಳೆಯರು ಅಂಡ್ 61% ಪುರುಷರು ಹೇಳುವುದೇನೆಂದರೆ ಅಫೇರ್ಸ್ ಇಟ್ಟುಕೊಳ್ಳುವುದರಲ್ಲಿ ತಪ್ಪೇನಿಲ್ಲ, ಅದನ್ನು ನಾವು ರಾಂಗ್ ಆಗಿ ನೋಡುವುದಿಲ್ಲ ಎನ್ನುತ್ತಿದ್ದಾರೆ. ಇದು ನಂಬಲು ನಿಮಗೆ ಸ್ವಲ್ಪ ಕಷ್ಟವಾದರೂ ಸಹ ಇದು ನಿಜ. ಅಷ್ಟಕ್ಕೂ ಈ ನಮ್ಮ ಸಮಾಜವು ಯಾವ ದಾರಿಯಲ್ಲಿ ಸಾಗುತ್ತಿದೆ. ನಾವು ಅಮೆರಿಕ, UK-ದಂತಹ ದೇಶಗಳನ್ನು ನೋಡಿ ಅಲ್ಲಿನ ವೆಸ್ಟರ್ನ್ ಕಲ್ಚರ್ ಏನ್ ಗುರು ಅಷ್ಟೊಂದು ದರಿದ್ರವಾಗಿದೆ ಅಂದುಕೊಳ್ಳುತ್ತೇವೆ. ಆದರೆ ಅದಕ್ಕಿಂತ ಕಷ್ಟಕರವಾದ ದರಿದ್ರವು ನಮ್ಮ ದೇಶದಲ್ಲಿ ಈಗಾಗಲೇ ಶುರುವಾಗಿದೆ. ಗಂಡ ಆಗಲಿ ಅಥವಾ ಹೆಂಡತಿಯಾಗಲಿ ಮೋಸ ಮಾಡಿ ಲೈವ್ ನಲ್ಲೇ ಸಿಕ್ಕಾಕಿಕೊಂಡಿರುವಂತಹ ವಿಡಿಯೋಗಳನ್ನು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ನೋಡಿರುತ್ತೀರಾ. ಈ ವಿಡಿಯೋ ನೋಡಿ ಸ್ನೇಹಿತರೆ. जी बताइए। देखिए क्या समस्या है। क्या समस्या है? बोल रही है। आ जाइए। ये कौन है आपके? ये हमारे कजिन है। ये हमारी पत्नी है। शादी मैं किया उनसे, एक मिनट। शादी हम किए इनसे, आप आ रहे हो यहाँ पे डेली। ಅಸಲಿಗೆ ನಮ್ಮ ದೇಶದಲ್ಲಿ ಈ ಆಫೀಸ್ ಅಫೇರ್ಸ್ ಜಾಸ್ತಿ ಆಗಲು ಕಾರಣಗಳು ಏನು ಅಂತ ರಿಸರ್ಚ್ ಮಾಡಿದಾಗ ಕೆಲವು ಶಾಕಿಂಗ್ ವಿಷಯಗಳು ಹೊರಗಡೆ ಬಂದಿವೆ. ಒಂದು ವಿಷಯವಂತೂ ತಿಳಿದುಕೊಳ್ಳಿ ಸ್ನೇಹಿತರೆ, ಆಸ್ ಎ ಕಪಲ್ ಆಗಿ ನಿಮಗೆ ಎಷ್ಟೇ ಸಮಸ್ಯೆಗಳಿದ್ದರೂ, ನಿಮ್ಮ ಮಧ್ಯೆ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ನೀವು ಅಫೇರ್ ಇಟ್ಟುಕೊಳ್ಳುವುದರಿಂದ ನಿಮ್ಮ ಆ ಎಲ್ಲಾ ಸಮಸ್ಯೆಗಳು ಬಗೆಹರಿಯುವುದಿಲ್ಲ. ಮುಂದೊಂದು ದಿನ ನಿಮ್ಮ ಜೀವನಕ್ಕೆ ಈ ಅಫೇರ್ ಎನ್ನುವುದೇ ಒಂದು ದೊಡ್ಡ ಸಮಸ್ಯೆಯಾಗುತ್ತದೆ. ಅದು ನಿಮ್ಮ ಜೀವನವನ್ನೇ ನಾಶ ಮಾಡಿಬಿಡುತ್ತದೆ. ಎಚ್ಚರ. ನಮ್ಮ ದೇಶದಲ್ಲಿ ಈ ಅಫೇರ್ ಕಲ್ಚರ್ ಜಾಸ್ತಿಯಾಗಲು ಮುಖ್ಯ ಕಾರಣಗಳು ಗಂಡ ಹೆಂಡತಿ ಒಬ್ಬರ ಜೊತೆಯಲ್ಲಿ ಇನ್ನೊಬ್ಬರು ಬಿಹೇವ್ ಮಾಡುವ ವಿಧಾನ, ಒಬ್ಬರನ್ನೊಬ್ಬರು ಟ್ರೀಟ್ ಮಾಡುವ ವಿಧಾನ. ಕಾರ್ಪೊರೇಟ್ ಆಫೀಸ್ ನಲ್ಲಿ ಅಫೇರ್ ಜಾಸ್ತಿಯಾಗಲು ಕಾರಣ ಈ ಆಫೀಸ್ ನಲ್ಲಿರುವ ಕಲ್ಚರ್. ದೇಶದಲ್ಲಿ ಹೆಚ್ಚಾಗುತ್ತಿರುವ ಕಾರ್ಪೊರೇಟ್ ಕಲ್ಚರ್. ಒಂದು ಮೇಜರ್ ಸರ್ವೆಯಲ್ಲಿ ತಿಳಿದು ಬಂದಂತಹ ವಿಷಯವೇನೆಂದರೆ ಅಲ್ಲಿ ನಡೆಯುವಂತಹ ಪಾರ್ಟಿಗಳು, ಅದರಲ್ಲೂ ವೈಲ್ಡ್ ಪಾರ್ಟಿಗಳು, ಎಸ್ಪೆಷಲಿ IT ಸೆಕ್ಟರ್ ನಲ್ಲಿ ನೈಟ್ ಶಿಫ್ಟ್ಸ್ ಮಾಡುವ ಎಂಪ್ಲಾಯೀಸ್ ಮಧ್ಯೆ ಅಫೇರ್ಸ್ ಎನ್ನುವುದು ಜಾಸ್ತಿ ಆಗುತ್ತದೆ. ಯಾಕೆಂದರೆ ಕಂಟಿನ್ಯೂಸ್ ಆಗಿ ಲಾಂಗ್ ಟರ್ಮ್ ನವರೆಗೂ ಒಬ್ಬ ವ್ಯಕ್ತಿ ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡುತ್ತಿದ್ದರೆ ಅವರಿಗೆ ಹೊರಗಿನ ಸಮಾಜದ ಜೊತೆ ಕನೆಕ್ಷನ್ ಕಟ್ ಆಗುವ ರೀತಿ ಫೀಲ್ ಕ್ರಿಯೇಟ್ ಆಗುತ್ತದೆ. ಆ ವ್ಯಕ್ತಿಯು ಕೆಲಸ ಮತ್ತೆ ಫ್ಯಾಮಿಲಿ ಇವೆರಡರ ಮಧ್ಯೆಯೇ ಬದುಕಲು ಶುರು ಮಾಡುತ್ತಾನೆ. ಆ ರೀತಿಯ ವ್ಯಕ್ತಿಗಳಲ್ಲಿ ಒಂದು ರೀತಿಯ ಲೋನ್ಲಿನೆಸ್ ಕ್ರಿಯೇಟ್ ಆಗುತ್ತದೆ. ಆದ್ದರಿಂದಲೇ ಕಾರ್ಪೊರೇಟ್ ಆಫೀಸ್ಗಳಲ್ಲಿ ವೈಲ್ಡ್ ಪಾರ್ಟಿಗಳು ನಡೆದಾಗ
ಅವರ ಜೊತೆಯಲ್ಲಿ ಕೆಲಸ ಮಾಡುವ ಕೋವರ್ಕರ್ ರಿಲೇಶನ್ಶಿಪ್ ಅನ್ನು ಶುರು ಮಾಡುತ್ತಾರೆ. ಅದು ನಿಧಾನಕ್ಕೆ ಅಫೇರ್ ಆಗಿ ಬದಲಾಗುತ್ತದೆ. ಈ ರೀತಿಯ ಪಾರ್ಟಿಗಳನ್ನು ಕೆಲವು ಬಾರಿ ಕಂಪನಿಗಳು ಆರ್ಗನೈಸ್ ಮಾಡಿದರೆ, ಕೆಲವು ಬಾರಿ ಅಲ್ಲಿ ಕೆಲಸ ಮಾಡುವ ಕೊಲೀಗ್ಸೇ ಮಾಡಿಕೊಳ್ಳುತ್ತಾರೆ. ಬೆಂಗಳೂರಿನ ನೈಟ್ ಲೈಫ್ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಶನಿವಾರ ಭಾನುವಾರ ಬಂದರೆ ಸಿಟಿಯಲ್ಲಿರುವ ಬಾರ್ ಅಂಡ್ ಪಬ್ಗಳು ಫುಲ್ ಆಗಿಬಿಡುತ್ತವೆ. ಶಾಕಿಂಗ್ ವಿಷಯವೇನೆಂದರೆ ಕಾರ್ಪೊರೇಟ್ ಪಾರ್ಟಿಗಳಲ್ಲಿ ಫಿಸಿಕಲ್ ರಿಲೇಶನ್ಶಿಪ್ ಹೆಚ್ಚಾಗಿ ನಡೆಯುತ್ತವೆ. ಈ ರೀತಿಯ ಪಾರ್ಟಿಗಳಲ್ಲಿ ಅವರಿಗೆ ಮದುವೆ ಆಗಿದ್ಯಾ ಇಲ್ವಾ ಎನ್ನುವುದು ಮ್ಯಾಟರೇ ಅಲ್ಲ. ಅವರು ಜಸ್ಟ್ ಒಬ್ಬರನ್ನೊಬ್ಬರು ಎಂಗೇಜ್ ಆಗಿ ಬಿಡುತ್ತಾರೆ. ಈ ವಿಷಯವನ್ನು ನಾವು ಸುಮ್ಮನೆ ಗಾಳಿ ಮಾತಾಗಿ ಹೇಳುತ್ತಿಲ್ಲ. ಟೆಲಿಗ್ರಾಫ್ ಮಾಡಿದ ಸರ್ವೆಯಲ್ಲಿ ಮುಂಬೈನಲ್ಲಿ 89%, ಬೆಂಗಳೂರಿನಲ್ಲಿ 74% ಕಾರ್ಪೊರೇಟ್ ಆಫೀಸಿನಲ್ಲಿ ದೊಡ್ಡ ಕೆಲಸ ಮಾಡುವವರೇ ಇದನ್ನು ಒಪ್ಪಿಕೊಂಡಿದ್ದಾರೆ. ಒಂದು ಸ್ಟಡಿಯಲ್ಲಿ ತಿಳಿದು ಬಂದಿರುವುದು ಏನೆಂದರೆ, ಯಾರು ಲಾಂಗ್ ಟರ್ಮ್ ನವರೆಗೂ ನೈಟ್ ಶಿಫ್ಟ್ ಮಾಡುತ್ತಾರೋ ಅವರ ಪರ್ಸನಲ್ ಲೈಫ್ ತುಂಬಾ ಡಿಸ್ಟರ್ಬ್ ಆಗುತ್ತಿದೆ. ಅವರು ಮದುವೆ ಆಗಿದ್ದರೆ ಅವರು ಡಿವೋರ್ಸ್ ತೆಗೆದುಕೊಳ್ಳುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಅಷ್ಟಕ್ಕೂ ಇಂಡಿಯಾದಲ್ಲಿ ಈ ಕಾರ್ಪೊರೇಟ್ ಅಫೇರ್ಸ್ ಯಾಕೆ ಜಾಸ್ತಿ ಆಗುತ್ತಿವೆ ಎಂದರೆ, ಕಾರ್ಪೊರೇಟ್ ಆಫೀಸ್ ನಲ್ಲಿ ನಡೆಯುತ್ತಿರುವ ಅಫೇರ್ಸ್ ಒಬ್ಬ ಬಾಸ್ ಹಾಗೂ ಒಬ್ಬ ಎಂಪ್ಲಾಯಿ ಮಧ್ಯೆ ನಡೆಯುತ್ತಿದೆ. 55% ಅಫೇರ್ಸ್ ಗಳು ಬಾಸ್ ಜೊತೆಯಲ್ಲೇ ನಡೆಯುತ್ತಿವೆ. ಇನ್ನು ಅಲ್ಲಿನ ಎಂಪ್ಲಾಯೀಸ್ ಬಾಸ್ ಜೊತೆಗೆ ಯಾಕೆ ಅಫೇರ್ ಇಟ್ಟುಕೊಳ್ಳುತ್ತಿದ್ದಾರೆ ಎಂದರೆ, ಅವರ ಜಾಬ್ ಸೆಕ್ಯೂರಿಟಿಗೋಸ್ಕರ, ಕರಿಯರ್ ಗ್ರೋತ್ಗೋಸ್ಕರ, ಪ್ರಮೋಷನ್ಗೋಸ್ಕರ, ಸ್ಯಾಲರಿ ಹೈಕ್ಗೋಸ್ಕರ. ಡೆಲ್ಲಿ, ಮುಂಬೈ, ಬೆಂಗಳೂರು, ಕಲ್ಕತ್ತಾ, ಪುಣೆ ಅಂಡ್ ಹೈದರಾಬಾದ್ ನಗರಗಳಲ್ಲಿರುವ ಸರಿಸುಮಾರು 500 ಕಂಪನಿಗಳಲ್ಲಿ ಸರ್ವೆ ಮಾಡಿದಾಗ ಅದರಲ್ಲಿ 44% ಎಂಪ್ಲಾಯೀಸ್ ಎಸ್, ನಾವು ನಮ್ಮ ಬಾಸ್ನ ಜೊತೆಗೆ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಇಟ್ಟುಕೊಳ್ಳುವುದರಿಂದ ನಮ್ಮ ಕರಿಯರ್ ನಲ್ಲಿ ಗ್ರೋತ್ ಬಂದಿದೆ, ನಮ್ಮ ಸ್ಯಾಲರಿ ಹೆಚ್ಚಾಗಿದೆ, ನಮಗೆ ಪ್ರಮೋಷನ್ ಬಂದಿದೆ ಎಂದು ಓಪನ್ ಆಗಿ ಹೇಳಿಕೊಂಡಿದ್ದಾರೆ. ಇನ್ನು ಇವರು ಹೇಳುವುದು ಏನೆಂದರೆ, ಸ್ಯಾಲರಿ ಕೊಡುವುದು ನಮ್ಮ ಬಾಸ್. ಈ ಕೆಲಸವನ್ನು ನಾನು ಮಾಡದಿದ್ದರೆ ನಮ್ಮ ಬಾಸ್ನ ಜೊತೆಗೆ ಬೇರೆ ಮಹಿಳೆಯರು ಇದನ್ನು ಮಾಡುತ್ತಾರೆ. ನಾನು ಇದನ್ನು ನನ್ನ ಕರಿಯರ್ಗೋಸ್ಕರ ಮಾಡುತ್ತಿದ್ದೇನೆ, ನಾನು ಇದನ್ನು ತಪ್ಪು ಎಂದು ಭಾವಿಸುವುದಿಲ್ಲ ಎಂದು ಹೇಳುತ್ತಾರೆ. ಅಸಲಿಗೆ ಆಫೀಸ್ನಲ್ಲಿ ಅಫೇರ್ ಇಟ್ಟುಕೊಳ್ಳುವುದು ತಪ್ಪೇ ಅಲ್ಲ ಎನ್ನುವುದು ಇವರ ವಾದವಾಗಿದೆ. ಸ್ನೇಹಿತರೆ, ನಿಮಗೊಂದು ರಿಯಲ್ ಇನ್ಸಿಡೆಂಟ್ ಬಗ್ಗೆ ಹೇಳುತ್ತೇವೆ ನೋಡಿ. ಮುಂಬೈನಲ್ಲಿ ರಂಜನಾ ಎನ್ನುವ ಮಹಿಳೆ ಕಳೆದ 7 ವರ್ಷಗಳಿಂದ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಮದುವೆ ಆಗಿ 5 ವರ್ಷದ ಮಗು ಸಹ ಇದೆ. ಆದರೆ ಈ ಮಹಿಳೆಗೆ ಆಫೀಸ್ನಲ್ಲಿ ತನ್ನ ಜೂನಿಯರ್ ಎಂಪ್ಲಾಯ್ ಜೊತೆ ಅಫೇರ್ ಸ್ಟಾರ್ಟ್ ಆಗುತ್ತದೆ. ಯಾಕೆಂದರೆ ಆ ಮಹಿಳೆಯ ಪ್ರಕಾರ ಆಕೆ ಮನೆಯಲ್ಲಿ ಇರುವುದಕ್ಕಿಂತಲೂ ಜಾಸ್ತಿ ಆಫೀಸ್ನಲ್ಲಿಯೇ ಇರುತ್ತಾಳಂತೆ. ಅರ್ಲಿ ಮಾರ್ನಿಂಗ್ ಮನೆ ಬಿಟ್ಟು ಆಫೀಸ್ಗೆ ಹೋದರೆ ಸಂಜೆ 7 ಗಂಟೆ ಅಥವಾ 8 ಗಂಟೆಗೆ ಮನೆಗೆ ಬರುವಾಗ ಆಯಾಸವಾಗಿರುತ್ತದೆ. ಆದ್ದರಿಂದ ಮನೆಯಲ್ಲಿರುವ ಮಗು ಮತ್ತು ಗಂಡನ ಜೊತೆ ಹೆಚ್ಚಾಗಿ ಸಮಯ ಕಳೆಯಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ನನ್ನಲ್ಲಿ ಲೋನ್ಲಿನೆಸ್ ಉಂಟಾಗುತ್ತಿದೆ. ಆದ್ದರಿಂದಲೇ ಆಫೀಸ್ನ ಒಬ್ಬ ಯುವಕನ ಜೊತೆ ಅಫೇರ್ ಇಟ್ಟುಕೊಂಡಿದ್ದೇನೆ ಎಂದು ಹೇಳುತ್ತಾಳೆ. ನಾವು ಮೊದಲೇ ಹೇಳಿದ್ದೇವೆ, ಅಫೇರ್ ಎನ್ನುವುದು ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವಲ್ಲ. ಅದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಈ ಮಹಿಳೆ ಹೆಚ್ಚು ಸಮಯವನ್ನು ಆಫೀಸ್ನಲ್ಲಿಯೇ ಕಳೆಯುತ್ತೇನೆ ಎಂದು ಅಫೇರ್ ಇಟ್ಟುಕೊಂಡರೆ, ಇನ್ನೊಬ್ಬ ಮಹಿಳೆ ತನಗೆ ಬರುವ ಸ್ಯಾಲರಿ ಸಾಕಾಗುತ್ತಿಲ್ಲವೆಂದು ಬಾಸ್ನ ಜೊತೆಗೆ ಅಫೇರ್ ಇಟ್ಟುಕೊಂಡಿದ್ದಾಳೆ ನೋಡಿ. भाई साहब, ये बुढ़े बुढ़ियों को क्या आ गया मुझे समझ नहीं आ रहा। मेरे ऑफिस में 55 साल के बुढ़े का 30 साल की लड़की के साथ अफेयर चल रहा है. ಯಾಕೆಂದರೆ ನನಗೆ ಬರುವ ಸ್ಯಾಲರಿ ಸಾಕಾಗುತ್ತಿಲ್ಲ, ಅದಕ್ಕೆ ಈ ರೀತಿಯಾಗಿ ಮಾಡಿದ್ದೇನೆ, ನಾನೇನು ವೇಶ್ಯಾವಾಟಿಕೆ ಮಾಡುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾಳೆ. ಈ ಅಫೇರ್ ಇಟ್ಟುಕೊಳ್ಳುವುದರಿಂದ ನನ್ನ ಕರಿಯರ್ ಗ್ರೋತ್ ಆಗುತ್ತಿದೆ, ಒಂಟಿತನ ಕಡಿಮೆಯಾಗುತ್ತಿದೆ ಎಂದು 80% ಜನ ಹೇಳುತ್ತಿದ್ದಾರೆ. ಅದರಲ್ಲೂ ಈ ಕಾರ್ಪೊರೇಟ್ ಅಫೇರ್ಸ್ ಇಟ್ಟುಕೊಳ್ಳುವವರಲ್ಲಿ ಹೆಚ್ಚಾಗಿ ಅರೇಂಜ್ ಮ್ಯಾರೇಜ್ ಆದವರಲ್ಲಿಯೇ ಕಂಡು ಬರುತ್ತಿದೆ. ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಒಂದು ಮ್ಯಾರೇಜ್ ಸಕ್ಸಸ್ಫುಲ್ ಆಗಬೇಕು ಹಾಗೂ ಅವರು ಲಾಂಗ್ ಟರ್ಮ್ನವರೆಗೂ ಜೊತೆಯಲ್ಲಿ ಇರಬೇಕು ಎಂದರೆ ಈ 6 ವಿಷಯಗಳು ತುಂಬಾನೇ ಇಂಪಾರ್ಟೆಂಟ್. ಟ್ರಸ್ಟ್, ಕಮ್ಯುನಿಕೇಶನ್, shared values and goals, emotional intimacy, physical and sexual connection, mutual respect and appreciation. ಅಫೇರ್ ಇಟ್ಟುಕೊಳ್ಳುವಾಗ ಚೆನ್ನಾಗಿದೆ ಎನ್ನಿಸಿದರೂ ಸಹ ಕೆಲವು ದಿನಗಳು ಕಳೆದಂತೆ ಅದು ನಿಮ್ಮ ಮ್ಯಾರೇಜನ್ನು ಬ್ರೇಕ್ ಮಾಡುತ್ತದೆ, ನಿಮ್ಮ ಮಕ್ಕಳನ್ನು ನಿಮ್ಮಿಂದ ದೂರ ಮಾಡುತ್ತದೆ, ನಿಮ್ಮ ಫ್ಯಾಮಿಲಿಯನ್ನು ಸಹ ಬ್ರೇಕ್ ಮಾಡುತ್ತದೆ, ಕೊನೆಗೆ ನಿಮ್ಮ ಜೀವನವನ್ನೇ ಅದು ಸರ್ವನಾಶ ಮಾಡಿಬಿಡುತ್ತದೆ. ಹುಷಾರ್! ಈ ರೀತಿಯ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯಬಾರದೆಂದರೆ ಏನು ಮಾಡಬೇಕು? ಮೊದಲನೆಯದಾಗಿ ಕ್ವಾಲಿಟಿ ಟೈಮ್. ನೀವು ಎಷ್ಟೇ ಬ್ಯುಸಿ ಇದ್ದರೂ ನಿಮ್ಮ ಗಂಡನಿಗಾಗಿ ಅಥವಾ ಹೆಂಡತಿಗಾಗಿ ಹೆಚ್ಚು ಸಮಯವನ್ನು ಕೊಡಿ. ಎರಡನೆಯದಾಗಿ ಒಬ್ಬರಿಗೊಬ್ಬರು ಗಿಫ್ಟ್ ಕೊಡಿ. ಅದು ಬಂಗಾರವೇ ಆಗಬೇಕೆಂದೇನಿಲ್ಲ, ಚಿಕ್ಕ ಚಿಕ್ಕ ಗಿಫ್ಟ್ಗಳನ್ನಾದರೂ ಕೊಡಿ. ಮೂರನೆಯದಾಗಿ ಆಕ್ಟ್ ಆಫ್ ಸರ್ವಿಸ್. ವಾರ ಪೂರ್ತಿ ನಿಮ್ಮ ಹೆಂಡತಿ ಆಫೀಸ್ನಲ್ಲಿಯೂ ಮನೆಯಲ್ಲಿಯೂ ದುಡಿದು ದಣಿದಿರುತ್ತಾರೆ. ವೀಕೆಂಡ್ಸ್ ನಲ್ಲಿ ಅವರಿಗಾಗಿ ಪ್ರೀತಿಯಿಂದ ಅಡುಗೆ
ಮಾಡಿಕೊಡಿ. ನಿಮಗೆ ಅಡುಗೆ ಮಾಡಲು ಬರದಿದ್ದರೆ ಅವರಿಗೆ ಅಡುಗೆ ಮಾಡಲು ಅವರ ಜೊತೆಯಲ್ಲಿ ನಿಂತು ಸಹಾಯ ಮಾಡಿ. ಅವರ ಬರ್ತ್ಡೇಗೆ ಸರ್ಪ್ರೈಸ್ ಮಾಡಿ. ಅವರಿಗೆ ನೀವು ಹೆಚ್ಚು ಸ್ಪೆಷಲ್ ಎನ್ನುವ ಭಾವನೆ ಬರಬೇಕು. ಆ ರೀತಿಯ ಫೀಲ್ ಬರುವ ಹಾಗೆ ಮಾಡಿ. ಇದು ನಿಮ್ಮ ರಿಲೇಶನ್ಶಿಪ್ ಅನ್ನು ಹೆಚ್ಚು ಸ್ಟ್ರಾಂಗ್ ಮಾಡುತ್ತದೆ. ಇನ್ನು ಕೊನೆಯದಾಗಿ ಫಿಸಿಕಲ್ ಟಚ್. ಒಂದು ಸರ್ವೆಯ ಪ್ರಕಾರ ಯಾವ ಕಪಲ್ ವಾರದಲ್ಲಿ 3 ಬಾರಿ ಫಿಸಿಕಲ್ ಆಗಿ ಸೇರುತ್ತಾರೋ ಅವರು ಹೆಚ್ಚು ಕಾಲ ಜೊತೆಯಲ್ಲಿ ಬದುಕುತ್ತಾರೆ ಎನ್ನುವುದು ತಿಳಿದು ಬಂದಿದೆ. ಈ ಪ್ರಪಂಚದಲ್ಲಿ ಯಾವ ಕಪಲ್ ಸಹ ಪರ್ಫೆಕ್ಟ್ ಅಲ್ಲ. ಎಲ್ಲರಿಗೂ ಸಮಸ್ಯೆ ಇರುತ್ತವೆ, ಜಗಳಗಳು ಬರುತ್ತವೆ. ಆದರೆ ಯಾವ ಕಪಲ್ಸ್ ಇವುಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡುತ್ತಾರೋ ದೇ ಆರ್ ದಿ ಪರ್ಫೆಕ್ಟ್ ಕಪಲ್ಸ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.